ಕೊಳತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಂಪಿಸಿಎಸ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ. ಕೊಳತೂರಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗಾಗಿ ಇಂದು ಸ್ಥಳೀಯ ಸರ್ಕಾರಿ ಶಾಲೆಯಲ್ಲಿ ಚುನಾವಣೆ ನಡೆಯಿತು. ಚುನಾವಣಾ ರಿಟರ್ನಿಂಗ್ ಅಧಿಕಾರಿಯಾಗಿ ಅಬಿದ್ ಹುಸೇನ್ ಅವರು ಸಿಬ್ಬಂದಿ ವರ್ಗ ಹಾಗೂ ನಿರ್ದೇಶಕರ ಸಹಭಾಗಿತ್ವದಲ್ಲಿ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಚುನಾವಣಾ ಫಲಿತಾಂಶದ ವಿವರ. ಅಧ್ಯಕ್ಷ ಸ್ಥಾನ. ಈ ಸ್ಥಾನಕ್ಕೆ ಇಬ್ಬರು ನಾಮಪತ್ರ ಸಲ್ಲಿಸಿದ್ದರು. ಮಂಜುನಾಥ್ ಕೆಆರ್ ಅವರು 6 ಮತಗಳನ್ನು ಪಡೆದರೆ ಶ್ರೀರಾಮಪ್ಪ ಬಿವಿ ಅವರು 7 ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದರು. ಉಪಾಧ್ಯಕ್ಷ ಸ್ಥಾನ. ಈ ಸ್ಥಾನಕ್ಕೂ 2 ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಲೋಕೇಶ್ ಅವರು 6 ಮತಗಳನ್ನು ಪಡೆದರೆ ಮಂಜುನಾಥ್ ಸಿಆರ್ ಅವರು 7 ಮತಗಳನ್ನು ಪಡೆದು ಆಯ್ಕೆಯಾದರು. ಅಧಿಕೃತವಾಗಿ ಶ್ರೀರಾಮಪ್ಪ ಬಿವಿ ಅವರು ಅಧ್ಯಕ್ಷರಾಗಿ ಮತ್ತು ಮಂಜುನಾಥ್ ಸಿಆರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ಘೋಷಿಸಿದರು. ಸಭೆಯ ಮುಖ್ಯಾಂಶಗಳು. ಪೊಲೀಸ್ ಬಂದೋಬಸ್ತ್ ನಡುವೆ ಕಾನೂನು ಚೌಕಟ್ಟಿನಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯಿತು. ಚುನಾವಣೆ ಮುಗಿದ ನಂತರ ಮಾತನಾಡಿದ ಅಧಿಕಾರಿಗಳು, ನೂತನ ಪದಾಧಿಕಾರಿಗಳು ಡೈರಿಯ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಆಶಿಸಿದರು. ಚುನಾವಣಾ ಪ್ರಕ್ರಿಯೆಯ ಬಗ್ಗೆ ರಿಟರ್ನಿಂಗ್ ಅಧಿಕಾರಿಗಳು ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಡೈರಿಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಮಿಸಿದ್ದ ಗಣ್ಯರಿಗೆ ಹಾಗೂ ನಿರ್ದೇಶಕರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದರು. ಶ್ರೀರಾಮಪ್ಪ ಮಂಜುನಾಥ್ 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 ಶ್ರೀರಾಮಪ್ಪ ಶ್ರೀರಾಮಪ್ಪ ಮಂಜುನಾಥ್ ಮಂಜುನಾಥ್ ಶ್ರೀರಾಮಪ್ಪ ಇದು ಒಂದು ಮೀಟಿಂಗ್ ಇದೆ ಅವ್ರಿಗೆ. ಅವರು ಒಂದನೇ ಸೀರಿಯಲ್ ನಂಬರ್ ಮಂಜುನಾಥ್ ಕೆಆರ್ ಮತ್ತು 2ನೇ ಸೀರಿಯಲ್ ನಂಬರ್ ಬಂದು ಶ್ರೀರಾಮಪ್ಪ. ಇಲ್ಲಿ ನಾವು ಮತವನ್ನ ಎಣಿಸಿದಾಗ ಸೀರಿಯಲ್ ನಂಬರ್ 1 ಇರ್ತಕ್ಕಂಥವ್ರಿಗೆ 6 ಮತಗಳು ಬಂದಿರತಕ್ಕಂಥದ್ದು. 2ನೇವರೆಗೆ ಶ್ರೀರಾಮಪ್ಪನವರಿಗೆ 7 ಮತಗಳು ಬಂದಿದೆ. ಹೆಚ್ಚು ಅಂಕ ಪಟ್ಟಿರ್ತಕ್ಕಂಥವರು ಶ್ರೀರಾಮಪ್ಪನವರು ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅಂತ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಮತ್ತೆ ಉಪಾಧ್ಯಕ್ಷರಿಗೆ ಬಂದು ನಮ್ಮ ಸ್ಪರ್ಧೆಯಲ್ಲಿ ಇಬ್ಬರು ಇರ್ತಾರೆ. 1ನೇ ಕ್ರಮ ಸಂಖ್ಯೆ ಇರ್ತಕ್ಕಂಥವ್ರು ಮಂಜುನಾಥ್ ಸಿಆರ್ ಅಂತ, 2ನೇ ಕ್ರಮ ಸಂಖ್ಯೆ ಇರ್ತಕ್ಕಂಥವ್ರು ಲೋಕೇಶ್ ಕೆಎಸ್ ಅಂತ. ಇಲ್ಲಿ ನಾವು ಮತ ಎಣಿಕೆಯನ್ನು ಮಾಡಿದಾಗ ಕ್ರಮ ಸಂಖ್ಯೆ 1 ಹೊಂದಿರತಕ್ಕಂಥ ಸಿಆರ್ ಮಂಜುನಾಥ್ ಅವರು 7 ಮತಗಳನ್ನು ಪಡೆದಿದ್ರೆ, ಕ್ರಮ ಸಂಖ್ಯೆ 2 ಹೊಂದಿರತಕ್ಕಂಥ ಲೋಕೇಶ್ ಕೆಎಸ್ 6 ಮತಗಳನ್ನು ಪಡೆದಿದ್ದಾರೆ. ಏನು ಹೆಚ್ಚು ಮತ ಪಡೆದಿರ್ತಕ್ಕಂಥ ಸಿಆರ್ ಮಂಜುನಾಥ್ ಅವರು ಉಪಾಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಆಗಿರುತ್ತಾರೆ ಅಂತ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಓಕೆನಾ? ಈ ದಿನ ಕೊಳತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಏನು ಪದಾಧಿಕಾರಿಗಳ ಚುನಾವಣೆ ಒಂದು ಫಿಕ್ಸ್ ಆಗಿತ್ತು. ಅದರಂತೆ ಇವತ್ತು ಬೆಳಗ್ಗೆ ಏನು ನಾಮಪತ್ರಗಳ ಕಾರ್ಯಕ್ರಮ ಆಗಿರ್ಬೋದು, ತಗೊಳ್ಳತಕ್ಕಂಥದ್ದು, ವಾಪಸ್ ಆಗಿರ್ಬೋದು ಎಲ್ಲ ಸುಸೂತ್ರವಾಗಿ ನಡೆಯಿತು. ಅದೇ ರೀತಿಯಾಗಿ ಅಧ್ಯಕ್ಷರ ಆಯ್ಕೆ ಬಯಸಿ ಕ್ರಮ ಸಂಖ್ಯೆ 1 ಮಂಜುನಾಥ್ ಕೆಆರ್ ಮತ್ತು ಶ್ರೀರಾಮಪ್ಪ ಎಂಬತಕ್ಕಂಥ ಇಬ್ಬರು ನಮ್ಮ ಒಂದು ಕಂಟೆಂಟ್ ಅಂದಿರ್ತಾರೆ. ಮತ್ತೆ ಉಪಾಧ್ಯಕ್ಷರನ್ನು ಆಯ್ಕೆ ಬಯಸಿ ಮಂಜುನಾಥ್ ಸಿಆರ್ ಮತ್ತು ಲೋಕೇಶ್ ಕೆಎಸ್ ಎಂಬತಕ್ಕಂಥ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರಗಳನ್ನು ಸಲ್ಲಿಸಿ ಬ್ಯಾಲೆಟ್ ಬಂದಿರ್ತಾರೆ. ನಾವು ಮತವನ್ನ ಎಣಿಸಿದಾಗ ಅಧ್ಯಕ್ಷರ ಒಂದು ಮತಪತ್ರಿಕೆಯನ್ನ ಏನು ಬ್ಯಾಲೆಟ್ ಅನ್ನು ಎಣಿಸಿದಾಗ ಕ್ರಮ ಸಂಖ್ಯೆ 1 ಹೊಂದಿರತಕ್ಕಂಥ ಕೆಆರ್ ಮಂಜುನಾಥ್ ಅವರು 6 ಮತಗಳನ್ನು ಮತ್ತು ಕ್ರಮ ಸಂಖ್ಯೆ 2 ಹೊಂದಿರತಕ್ಕಂಥ ಶ್ರೀರಾಮಪ್ಪ ಬಿ ಅವರು 7 ಮತಗಳನ್ನು ಪಡೆಯುತ್ತಾರೆ. ಈ ಇಬ್ಬರಲ್ಲಿ ಹೆಚ್ಚು ಮತ ಪಡೆದಿರ್ತಕ್ಕಂಥ ಶ್ರೀರಾಮಪ್ಪ ಬಿ ಅವರು ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅಂತ ಘೋಷಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಉಪಾಧ್ಯಕ್ಷರಿಗೆ ಬಂದಾಗ ಉಪಾಧ್ಯಕ್ಷರ ಆಯ್ಕೆ ಬಯಸಿ ಕ್ರಮ ಸಂಖ್ಯೆ 1 ಹೊಂದಿರತಕ್ಕಂಥ ಮಂಜುನಾಥ್ ಸಿಆರ್ ಅವರು 7 ಮತಗಳು,
ಮತ್ತು ಕ್ರಮ ಸಂಖ್ಯೆ 2 ಹೊಂದಿರತಕ್ಕಂಥ ಲೋಕೇಶ್ ಕೆಎಸ್ ಅವರು 6 ಮತಗಳನ್ನು ಪಡೆದಿದ್ದು, ಏನು ಹೆಚ್ಚು ಮತಗಳನ್ನು ಹೊಂದಿರತಕ್ಕಂಥ ಮಂಜುನಾಥ್ ಸಿಆರ್ ಅವರು ಮುಂದಿನ ಅವಧಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅಂತ ನಾವು ಈ ದಿನ ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಸರ್, ಚುನಾವಣಾಧಿಕಾರಿ ಅಭಿದ್ ಹುಸೇನ್ ಈ ದಿನ ಕೊಳತೂರು ಡೈರಿ ಇದರಲ್ಲಿ ಚುನಾಯಿತರಾದಂತಹ ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷರಾಗುವುದು, ಉಪಾಧ್ಯಕ್ಷರಾಗುವುದು ಒಂದು ಹಣಕಾಸು ವಿಚಾರದಲ್ಲಿ ಈ ದಿನದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಅವರು ಒಂದು ಅಧಿಕಾರ ಸ್ವೀಕಾರ. ಮುಂದಿನ ಅವಧಿ ಅಂದ್ರೆ 5 ವರ್ಷ. ಈ ಕಡೆ ನೋಡೋಣ. ಬ್ಯಾಲೆನ್ಸ್ 1 2 3 4 5 6 ಬಂದು ಮಂಜುನಾಥ್. 1 2 3 4 5 6 7 ಬಂದು ಶಿರಾವಪ್ಪ. ಕೊಡಿ 6